ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಈ ವಯಸ್ಸಿಗೆ ಸಂಬಂಧಿಸಿದಂತೆ ವಯಸ್ಸುಗಳ ಮೇಲೆ ಈಗಾಗಲೇ 6 ವಿಧಾನವನ್ನು ನೋಡಿದ್ದೇವೆ. ಇದು 7ನೇ ವಿಧಾನ. ಯಾವ ರೀತಿಯಾಗಿ ಬರುತ್ತೆ, ಇದರಲ್ಲಿ ಏನಿಲ್ಲ, ಸ್ವಲ್ಪ ಪ್ರಶ್ನೆ ದುಡಿದಿರ್ತೈತಿ. ಆ ದತ್ತಾಂಶವನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು, ನಾವು ಅದನ್ನು ಹೇಗೆ ಬರಿಬೇಕು ಅಂತ ತಿಳ್ಕೊಂಡ್ರೆ ಮುಗೀತು. ಹಾಗಾದರೆ ಹೇಗೆ ಬರುತ್ತೆ ಅಂತ ನೋಡೋಣ. ಒಂದು ಸಂಸಾರದಲ್ಲಿ ದಂಪತಿಗಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾರೆ. ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ 3ರಷ್ಟು ಇದೆ. ಮಗ ಮಗಳಕ್ಕಿಂತ 7 ವರ್ಷ ದೊಡ್ಡವನಾಗಿದ್ದಾನೆ ಮತ್ತು ತಾಯಿಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಇದೆ. ಒಂದು ವೇಳೆ ಗಂಡ ಹೆಂಡತಿಗಿಂತ 9 ವರ್ಷ ದೊಡ್ಡವನಾಗಿದ್ದರೆ ಹೆಂಡತಿಯ ವಯಸ್ಸು ಎಷ್ಟು? ನೋಡಿ, ಪ್ರಶ್ನೆ ಭಾಳ ದೊಡ್ಡದೈತಿ, ಬಟ್ ದತ್ತಾಂಶ ಬರೀ ನಮಗೆ ಈಸಿಯಾಗಿ ಐತ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಇದ್ರಾಗ ಮನ್ಯಾಗ ಯಾರ್ಯಾರು ಅದಾರ ನೋಡ್ರಿ. ಒಂದು ಸಂಸಾರ ಐತಿ, ಅಲ್ಲಿ ದಂಪತಿಗಳು ಅದಾರ. ದಂಪತಿಗಳಂದ್ರೆ ಯಾರು ಬರ್ತಾರೆ? ಒಂದು ಗಂಡ, ಇನ್ನೊಂದ್ರಿ ಹೆಂಡತಿ ಅಂತ ಬರೀತೀವಿ. ಇವ್ರಿಗೆ ಎಷ್ಟು ಮಂದಿ ಮಕ್ಕಳು ಅದಾರ ನೋಡ್ರಿ? ಒಬ್ಬ ಮಗ ಒಬ್ಬ ಮಗಳು. ಎಷ್ಟು ಮಂದಿ ಅದಾರ್ರಿ? ಒಬ್ಬ ಮಗ ಅದನ್ನ, ಇನ್ನೊಬ್ರು ಯಾರದಾರ್ರಿ? ಮಗಳು. ನೋಡ್ರಿ, ಅವ ಹೆಂಗ್ ಕೊಟ್ಟಿರ್ತಾನೋ ಆ ಟೈಪ್ ಬರ್ಕೋತ ಹೋಗ್ಬಿಡೋದ್ರಿ. ಇಲ್ಲಿ ನೋಡ್ರಿ, ಒಂದು ಸಂಸಾರ ಐತಿ, ಸಂಸಾರದಲ್ಲಿ ದಂಪತಿಗಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾಳೆ ಅಂತ ಹೇಳ್ತಾನೆ. ಸಂಸಾರ ಐತಿ, ದಂಪತಿ ಅಂದಾಗ ಗಂಡ ಹೆಂಡತಿ, ಒಬ್ಬ ಮಗ ಒಬ್ಬರು ಮಗಳು. ಬರ್ದನ್ರಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು. ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ 3ರಷ್ಟಿದೆ. ಇಲ್ಲೇನಂತನ್ರಿ, ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ 3ರಷ್ಟು ಐತಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮಗಳ ವಯಸ್ಸು ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಮಗಳ ವಯಸ್ಸು ಏನು ಮಾಡೋಣ್ರಿ? ಎಕ್ಸ್ ಅಂತ ತಿಳ್ಕೊಳ್ಳೋಣ್ರಿ. ಮಗಳ ವಯಸ್ಸು ಎಕ್ಸ್ ಅಂತ ತಿಳ್ಕೊಂಡೀವಿ ಅಂದ್ರೆ ತಂದೆ ವಯಸ್ಸು ಎಷ್ಟದಂತಾನ? ಮಗಳ ವಯಸ್ಸಿನ 3ರಷ್ಟು ಅಂದಾಗ ತಂದೆಯ ವಯಸ್ಸು ಎಷ್ಟು ಆಗ್ಬಿಡ್ತೈತ್ರಿ? ಇಲ್ಲಿ 3ರಷ್ಟು ಅಂದಾಗ 3x. ಹೇಗೆ ಬರ್ತದೆ ಗೊತ್ತೈತ್ರಿ? ತಂದೆಯ ವಯಸ್ಸು ಮಗಳ ವಯಸ್ಸಿನ 3ರಷ್ಟು, ಮಗಳ ವಯಸ್ಸು ಗೊತ್ತಿಲ್ಲ ಎಕ್ಸ್. ಹಾಗಾದ್ರೆ ಅವ್ರ ಅಪ್ಪನ ವಯಸ್ಸು ಎಷ್ಟು ಆಗ್ತೈತ್ರಿ? ಇಲ್ಲಿ 3x ಅಂತ ಹೇಳ್ತೇವೆ. ಕ್ಲಿಯರ್ ಆಗ್ತದ್ರಿ ಹೆಂಗನ್ನೋದು? ನೆಕ್ಸ್ಟ್ ಏನಪ್ಪ ಅಂತಂದಾಗ, ತನ್ನ ಮಗಳ ವಯಸ್ಸಿನ 3ರಷ್ಟು ಇದೆ. ಮಗಳ ನೋಡಿ, ಇಲ್ಲಿ 3ರಷ್ಟು ಇದೆ. ಆಗಿಂದ ಮಗನ ವಯಸ್ಸು ಮಗಳಕ್ಕಿಂತ 7 ವರ್ಷ ದೊಡ್ಡವನು. ಯಾರೇ ಮಗ? ಮಗ ಯಾರಕ್ಕಿಂತ 7 ವರ್ಷ ದೊಡ್ಡವ್ರಿ? ಮಗಳಕ್ಕಿಂತ 7 ವರ್ಷ ದೊಡ್ಡವ. ಮಗಳ ವಯಸ್ಸು ಎಕ್ಸ್ ಐತಿ. ಹಾಗಾದ್ರೆ ಎಷ್ಟು ವರ್ಷ ದೊಡ್ಡವನ? ಪ್ಲಸ್ 7 ವರ್ಷ ದೊಡ್ಡವನು. ಎಕ್ಸ್ ಪ್ಲಸ್ 7. ಮಗ ಮಗಳಕ್ಕಿಂತ 7 ವರ್ಷ ದೊಡ್ಡವ. ಮಗಳ ವಯಸ್ಸು ಎಕ್ಸ್ ಹತ್ತೊಂದು 7 ವರ್ಷ ದೊಡ್ಡವ. 7 ವರ್ಷ ದೊಡ್ಡವ ಅಂದ್ರೆ ಹೆಚ್ಚಾಗ್ತೈತೋ ಕಡಿಮೆ ಆಗ್ತೈತ್ರಿ? ಹೆಚ್ಚಾಗ್ತೈತಿ. ಹಾಗಾಗಿ ಎಕ್ಸ್ ಪ್ಲಸ್ 7 ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ. ಮತ್ತು ತಾಯಿಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದೆ. ಮಗನ ವಯಸ್ಸು ಎಷ್ಟೈತ್ರಿ? ಎಕ್ಸ್ ಪ್ಲಸ್ 7ಗೆ ಎಕ್ಸ್ ಪ್ಲಸ್ 7. ಮಗನ ವಯಸ್ಸು ಎಷ್ಟೈತೋ ಅಷ್ಟೇ. ಎಷ್ಟರಷ್ಟು ಐತ್ರಿ? ತಾಯಿಯ ವಯಸ್ಸು 2ರಷ್ಟು. ಯಾರ್ದು? ಮಗನ ವಯಸ್ಸಿನ 2ರಷ್ಟು. ರಷ್ಟು ಅಂದ್ರೆ ಇಂಟು 2. ಓಕೆ, ಇಷ್ಟು ದತ್ತಾಂಶ ಬರ್ತದೆ. ಇನ್ನು ನೆಕ್ಸ್ಟ್, ಒಂದು ವೇಳೆ ಗಂಡ ಹೆಂಡತಿಗಿಂತ 9 ವರ್ಷ ದೊಡ್ಡವನಾಗಿದ್ದರೆ ಹೆಂಡತಿಯ ವಯಸ್ಸು ಎಷ್ಟು ಅಂತ ಕರಿತು. ಇಲ್ಲಿ ನೋಡ್ರಿ, ಗಂಡ ಈಕ್ವಲ್ ಟು ಹೆಂಡತಿ ಅಂತ ಬರದೆ. ಏನಂತಂದ್ರಿ? ಒಂದು ವೇಳೆ ಗಂಡ ಹೆಂಡತಿಗಿಂತ 9 ವರ್ಷ ದೊಡ್ಡವನಾಗಿದ್ದಾರೆ ಅಂತಾನ. -9 ಅಂದ್ರೆ ಇವಂದ್ರಾಗ 9 ವರ್ಷ ಕಳೆದೇವು ಅಂದ್ರೆ ಗಂಡಗ ಸಮ ಹೆಂಡತಿ ವಯಸ್ಸು ಸಿಗತೈತಿ. 9 ವರ್ಷ ದೊಡ್ಡವನಂದ್ರೆ -9 ಮಾಡಬೇಕು. ಅದೇ ಹೆಂಡತಿ ತಗೊಂಡಿವಪ್ಪ ಅಂತಂದ್ರೆ ಏನು ಮಾಡ್ಬೋದ್ರಿ? ಗಂಡ ಈಕ್ವಲ್ ಟು ಹೆಂಡತಿ ಪ್ಲಸ್ ಎಷ್ಟು ಕೂಡಿಸ್ಬೇಕ್ರಿ? ಈಗ 9 ವರ್ಷ ಕೂಡಿಸ್ಬೇಕು. 9 ವರ್ಷ ಕೂಡಿಸ್ದೇವು ಅಂದ್ರೆ ಗಂಡಂದು ಹೆಂಡತಿದ ವಯಸ್ಸು ಏನು ಬರ್ತೈತಿ? ಸೇಮ್ ಬರ್ತೈತಿ ಅಂದಂಗ ಇದು ದತ್ತಾಂಶ. ಈ ಟೈಪ್ ರೆಡಿ ಮಾಡ್ಬೇಕು ನಾವು. ಹಾಗಾದ್ರೆ ಗಂಡನ ವಯಸ್ಸು ಎಷ್ಟೈತ್ರಿ? ಈಗ ಬರೀರಿ. ಎಷ್ಟು ಏನು ಮಾಡ್ಯಾರ? ಗಂಡ ಎಷ್ಟೈತ್ರಿ? 3x. ಇಸ್ಕೊಟ್ಟು ಹೆಂಡತಿ ವಯಸ್ಸು ಎಷ್ಟೈತ್ರಿ? 2 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 7 ಪ್ಲಸ್ಸಿಗೆ ಪ್ಲಸ್ ಈ 9ಕ 9. ಈಗ ನೋಡಿ, 3x ಈಕ್ವಲ್ ಟು 2 ಇಂಟು ಎಕ್ಸ್ 2x ಪ್ಲಸ್ಸಿಗೆ ಪ್ಲಸ್ 7ಕ 7 ಐತಿ. 7 2 14 ಪ್ಲಸ್ 9ಕ ಪ್ಲಸ್ 9. 3x ಈಕ್ವಲ್ ಟು 2x ಪ್ಲಸ್ 14 ಪ್ಲಸ್ 9 ಕೂಡಿಸ್ರಿ ಎಷ್ಟಾಗ್ತೈತ್ರಿ? ಎಷ್ಟಾಗ್ತೈತ್ರಿ? 14 ಪ್ಲಸ್ 9 ಅಂತಂದ್ರೆ 23.
ಹಾಗಾದ್ರೆ ನೆಕ್ಸ್ಟ್ 3x ಮೈನಸ್ 2x, ಈ 2x ಈ ಕಡೆ ತೊಗೊಂಬರ್ರಿ, ಮೈನಸ್ 2x ಈಜ್ಕೊಲ್ ಟು ಏನಾಗ್ತೈತ್ರಿ 23, x ಈಜ್ಕೊಲ್ ಟು ಎಷ್ಟೈತ್ರಿ 23. ನೋಡ್ರಿ x ಈಜ್ಕೊಲ್ ಟು 23 ಗೊತ್ತು. x ಅಂದ್ರೆ ಯಾರ ವಯಸ್ಸು ಅಂತ ಹೇಳಿವ್ರಿ, ಮಗಳ ವಯಸ್ಸು. ಮಗಳ ವಯಸ್ಸು ಎಷ್ಟೈತ್ರಿ ಈಗ, ಮಗಳ ವಯಸ್ಸು x ಈಜ್ಕೊಲ್ ಟು 23, 23 ವರ್ಷ. ನಮ್ಗೆ ಯಾರು ಬೇಕೇ ಹೆಂಡತಿಯ ವಯಸ್ಸು ಅಂತ ಹೇಳಿದಾನೆ. ಹೆಂಡತಿಯ ವಯಸ್ಸು ಎಷ್ಟೈತ್ರಿ, ಹೆಂಡತಿಯ ವಯಸ್ಸು ಎಷ್ಟೈತ್ರಿ 2 ಇಂಟು ಬ್ರಾಕೆಟ್ x ಪ್ಲಸ್ 7, 2 ಇಂಟು ಬ್ರಾಕೆಟ್ x ಪ್ಲಸ್ 7. ಹಾಗಾದ್ರೆ ಈಗ ನೆಕ್ಸ್ಟ್ ಬಿಡಿಸ್ರಿ 2 ಇಂಟು ಬ್ರಾಕೆಟ್ x ಅಂದ್ರೆ ಎಷ್ಟು ವರ್ಷ, ಎಷ್ಟು ಬಂದಿದೆ 23, ಮಗಳ ವರ್ಷ ತುಂಬೈತಿ ಇಲ್ಲಿ 23 ಪ್ಲಸ್ 7. ಹಾಗಾದ್ರೆ 2 ಯಾಕಂದಾಗ ಬ್ರಾಕೆಟ್ ಬಂದಾಗ ಮೊದಲ ಬ್ರಾಕೆಟ್ ಒಳಗಿಂದ ಬಿಡಿಸ್ಬೇಕು. ನಾ ಹೇಳಿನ್ರಿ ಬೊಡಾಮಾಸ್, ಹೋದ ತರಗತಿಯಲ್ಲಿ ಹೇಳಿದ್ದೀನಿ ನೋಡ್ರಿ ಹಿಂದಿನ ಕ್ಲಾಸಲ್ಲಿ. ಬೊಡಾಮಾಸ್ ಯಾವ ಟೈಪ್ ಆಗಿ ನಾವು ಬಿಡಿಸ್ಬೇಕು ಸಮಸ್ಯೆಗಳನ್ನು, ಪ್ಲಸ್ ಯಾವುದನ್ನು ಮೊದಲ ಫಸ್ಟಿಗೆ ಯಾವ್ದು ಬಿಡಿಸ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಹಾಗಾದ್ರೆ ಇಲ್ಲಿ ಬ್ರಾಕೆಟ್ ಐತಾ, ಫಸ್ಟ್ ಬ್ರಾಕೆಟ್ ಅದ 23 ಪ್ಲಸ್ 7 ಕೂಡಿಸಿದ್ರೆ 30, ಬ್ರಾಕೆಟ್ ಹೊರಗಾದಂದ್ರೆ ಏನಿರ್ತದೆ ಇದು ಇಂಟು ಎಷ್ಟಾಗ್ತೈತಿ 23 7 ಕೂಡಿಸಿದ್ರೆ 30, 32 ಎಷ್ಟು ರೀ 60 ವರ್ಷ ಅಂತ ಹೇಳ್ತೀವಿ. ಯಾರ್ದ್ರಿ ಹೆಂಡತಿ. ಹಾಗಾದ್ರೆ ತಂದೆಯ ವಯಸ್ಸು ಎಷ್ಟಾಗ್ತೈತಿ ನೋಡ್ರಿ, ಗಂಡನ ವಯಸ್ಸು ಇಸ್ಕೊಳ್ತು 60 ವರ್ಷ. ಎಷ್ಟು ವರ್ಷ ದೊಡ್ಡವನ್ರಿ 9 ವರ್ಷ. 60 ಪ್ಲಸ್ 9 ಇಸ್ಕೊಳ್ತು ಎಷ್ಟೈತ್ರಿ 69 ವರ್ಷ ಐತಿ ಒಂದು. ಅದೇ ಟೈಪ್ ಮಗನ ವಯಸ್ಸು ಕಂಡು ಹಿಡಿದು ಬಿಡ್ರಿ. ಮಗನ ವಯಸ್ಸು ಏನೈತಿ, ಮಗನ ವಯಸ್ಸು ಇಸ್ಕೊಳ್ತು ಏನೈತ್ರಿ x ಪ್ಲಸ್ 7 ಐತಿ. x ಅಂದ್ರೆ ಎಷ್ಟು ರೀ 23, ಬರ್ದೇವಲ್ರಿ 23 ಬಂದಿದ್ದು. 23 ಪ್ಲಸ್ 7 ಈಜ್ಕೊಳ್ತು ಎಷ್ಟೈತಿ 30 ವರ್ಷ. ನೋಡಿ ಎಲ್ಲರ ವಯಸ್ಸನ್ನು ಕಂಡು ಹಿಡಿದೆವು. ನಾಳೆ ಏನಪ್ಪಾ ಅಂತಂದ್ರೆ ಇಂಥದೇ ಸಮಸ್ಯೆಯನ್ನ ಕೊಟ್ಟು ಬರೀ ಹೆಂಡತಿಯ ವಯಸ್ಸು ಎಷ್ಟು, ಅಥವಾ ತಾಯಿಯ ವಯಸ್ಸು ಎಷ್ಟು, ತಂದೆಯ ವಯಸ್ಸು ಎಷ್ಟು, ಮಗನ ವಯಸ್ಸು ಎಷ್ಟು, ಮಗಳ ವಯಸ್ಸು ಎಷ್ಟು ಅಂತ 4 ಟೈಪ್ ಕ್ವಶನ್ ಮಾಡ್ಬೋದು ಇದೇ ದತ್ತಾಂಶವನ್ನು ಕೊಟ್ಟು. ಇಂಥ ಸಮಸ್ಯೆಗಳನ್ನು ಬಂದಾಗ ಈ ರೀತಿಯಾಗಿ ಬರ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂತ ಕೇಳಿದಾಗ ಈಸಿಯಾಗಿ ನಾವು ಆನ್ಸರನ್ನು ಕಂಡುಹಿಡಿಬೋದು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.